ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. UA ವರ್ಸಸ್ ಮ್ಯಾಕ್ಸ್ ಕಲೆಕ್ಷನ್ ಎಷ್ಟು, ಅಫಿಷಿಯಲ್ ಕಲೆಕ್ಷನ್ ಎಷ್ಟು, 100 ಕೋಟಿ ಆಯ್ತಾ ನಿಜ ಇದು ಸುಳ್ಳ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಬಹುದು. ನಿಮಗೆ ಗೊತ್ತಿರೋ UA ವರ್ಸಸ್ ಮ್ಯಾಕ್ಸ್ ಎರಡು ಕೂಡ ಒಂದು ವಾರದ ನಂತರ ಗ್ಯಾಪಲ್ಲಿ ಕೂಡ ಬಂತು. 25 ಅಂತ ಕೂಡ ಬಂತು. ನಮಗೆ ಗೊತ್ತಿರೋ ಓಪನ್ ಅವರದು UA ಸಿನಿಮಾ, ಅದು ಡಿಫ್ರೆಂಟ್ ಮೂವಿ. ಇದು ಎಂಟರ್ಟೈನ್ಮೆಂಟ್ ಇಲ್ಲ ಕಾರಣ ಅದಂತೂ ಫಿಕ್ಷನ್ ಸೈಕಾಲಜಿಕಲ್ ಮೂವಿ ಅಂತ ಇಷ್ಟಪಡ್ತೀನಿ. ಉಪೇಂದ್ರ ಸಿನಿಮಾ ಎಲ್ಲರೂ ಕೂಡ ನೋಡಿರ್ತೀರಾ. ಒಟ್ಟಾರೆ ಮ್ಯಾಕ್ಸ್ ಕೂಡ ಬಂತು, ಈಗ ಒಳ್ಳೆ ಯಶಸ್ಸು ಕೂಡ ಗಳಿಸಿದಾವೆ. ಎರಡೂ ಕೂಡ ಸೂಪರ್ ಹಿಟ್ ಆಗಿದ್ದಾವೆ, ಅದೊಂದು ಗುಡ್ ನ್ಯೂಸ್. ಅದು ಇಯರ್ ಎಂಡ್ ಅಲ್ಲಿ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟಿಂಗ್ 2024 ಅಲ್ಲಿ ಸ್ಟಾರ್ಟಿಂಗ್ ಅಷ್ಟು ಸಿನಿಮಾಗಳು ಹಿಟ್ ಆಗಿಲ್ಲ ಅಂದ್ರೂ ಕೂಡ ಅಟ್ ಮಿಡ್ ಲೆವೆಲ್ ಅದರ ಎಂಡ್ ಲೆವೆಲ್ ಅಲ್ಲಿ ಒಳ್ಳೆ ಚೆನ್ನಾಗಿ ಸಕ್ಸಸ್ ಕಂಡು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಅಫಿಷಿಯಲ್ ರಿಪೋರ್ಟ್ ಕೂಡ ಬರ್ತವೆ. ಕೆಲವೊಂದು ರಿಪೋರ್ಟ್ಗಳು ಕೆಲವೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ. ಒಟ್ಟಾರೆ ಎರಡು ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿರೋದು ಖಂಡಿತ ಸತ್ಯ. ಎರಡು ಕೂಡ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಕಲೆಕ್ಷನ್ ಸೂಪರ್ ಹಿಟ್ ಆಗಿರೋ ಬಗ್ಗೆ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಬಟ್ ಅಂದುಕೊಂಡ ಮಚ್ಚಿಗೆ ರೀಚ್ ಆಯ್ತಾ ಇಲ್ವಾ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ, ಶುರು ಮಾಡೋಣ. ಬಡ್ಜೆಟ್ ಕೂಡ ಮಾತಾಡ್ತೀನಿ. ನಿಮ್ಗೆ ಗೊತ್ತಿರೋ UA ಸಿನಿಮಾ ಬರೋಬರಿ 100 ಕೋಟಿ ಬಡ್ಜೆಟ್ ಇದೆ ಅಂತ ತೋರಿಸ್ಕೊಂಡಿದ್ದಾರೆ. ಆ ಬಡ್ಜೆಟ್ ಲೆವೆಲ್ಗೆ ಆಲ್ಮೋಸ್ಟ್ ಅದನ್ನು ರಿಕವರಿ ಮಾಡಿದೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಬಿಕಾಸ್ ಥಿಯೇಟರ್ ಕಲೆಕ್ಷನ್ ಅರೌಂಡ್ 30 crores, ಅರೌಂಡ್ 30 ಕೋಟಿ UA ಇದು ಥಿಯೇಟರ್ ಕಲೆಕ್ಷನ್ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಇದು ನೆಟ್ ಕಲೆಕ್ಷನ್ ಪ್ರಾಬಬ್ಲಿ. ಗ್ರಾಸ್ ಕಲೆಕ್ಷನ್ 50 ಕೋಟಿ ಆಗಿದೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ. ಅರೌಂಡ್ ರಿಪೋರ್ಟ್ಸ್ ಪ್ರಕಾರ, ಸಾಕಷ್ಟು ಆರ್ಟಿಕಲ್ ಪ್ರಕಾರ ಅರೌಂಡ್ 30 ರಿಂದ 35 ಕೋಟಿ ಆ ರೇಂಜ್ಗೆ UA ಕಲೆಕ್ಷನ್ ಇದೆ. ಕೆಲವೊಂದು ರಿಪೋರ್ಟ್ಗಳು 30 crores 30 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅರೌಂಡ್ ಗ್ರಾಸ್ ಕಲೆಕ್ಷನ್ ಸೇರಿ ಅರೌಂಡ್ 50 ಕೋಟಿ ಕ್ಲಬ್ಗೆ ಇನ್ನೇನು ಸೇರುತ್ತೆ ಅಂತ ಹೇಳಿ ಸುದ್ದಿ ಕೂಡ ಬರ್ತಾ ಇದೆ. ಒಟ್ಟಾರೆ ಇದು ಬಡ್ಜೆಟ್ 100 ಕೋಟಿ ಆದ್ರೆ ಕಲೆಕ್ಷನ್ ಅರೌಂಡ್ 30 ಕೋಟಿ ಆದ್ರೆ ಇನ್ನು OTT ರೈಟ್ಸ್, ಡಿಜಿಟಲ್ ರೈಟ್ಸ್, ಸ್ಯಾಟಲೈಟ್ ರೈಟ್ಸ್ ಅದರಿಂದ ಪ್ರಾಬಬಲಿ ರೀಚ್ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಬಟ್ ಐಡಿಯಾ ಇಲ್ಲ, ಅಷ್ಟು ಸುದ್ದಿ ಬರ್ತಾ ಇದೆ. ಇನ್ನೂ ಕೂಡ ಸಿನಿಮಾ ಆಗುತ್ತಾ ಅಂತ. ಈಗ ಸದ್ಯಕ್ಕೆ ವೀಕೆಂಡ್ ಬಂದಿದೆ ಕಾರಣ ಮತ್ತೆ ಇದನ್ನ ಬೂಮ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮೈನ್ ಆಗಿ ಇದು ಮ್ಯಾಕ್ಸ್ ಬಗ್ಗೆ ಮಾತಾಡ್ತೀನಿ. ಮ್ಯಾಕ್ಸ್ ಬಂದ್ಬಿಟ್ಟು ಸೂಪರ್ ಹಿಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ವೀಕಲ್ಲಿ ಅರೌಂಡ್ 30 ಕೋಟಿ ಕಲೆಕ್ಷನ್ ಕೂಡ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. UA ವರ್ಸಸ್ ಮ್ಯಾಕ್ಸ್ 5 ದಿನ ಲೇಟ್ ಆಗಿ ಬಂದ್ರು ಕೂಡ ಮ್ಯಾಕ್ಸ್ ಸಿನಿಮಾ ಒಳ್ಳೆ ಕಲೆಕ್ಷನ್ ಕೂಡ ಮಾಡಿದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಅರೌಂಡ್ 7 ಡೇಸ್ ಅಲ್ಲಿ ರಿಪೋರ್ಟ್ಸ್ ಪ್ರಕಾರ 30 ರಿಂದ 32 ಕೋಟಿ ಕಲೆಕ್ಷನ್ ಕೂಡ ಮಾಡಿ ನೋಡೋಕೆ ಇಷ್ಟಪಡ್ತೀನಿ. ಫಸ್ಟ್ 7 ಡೇಸ್ ಅಲ್ಲಿ UA ಬಂದ್ಬಿಟ್ಟು ಕೇವಲ 22 ಕೋಟಿ ಆಗಿದೆ. ಆದರೆ ಫಸ್ಟ್ 7 ಡೇಸ್ ಅಲ್ಲಿ ಮ್ಯಾಕ್ಸ್ ಬಂದ್ಬಿಟ್ಟು 32 ಕೋಟಿ ಚಿಲ್ಲರೆ ಆಗಿದೆ ಅಂತ ಹೇಳಿ ರಿಪೋರ್ಟ್ಸ್ ಕೂಡ ಬರ್ತಾ ಇದಾವೆ. ಎಲ್ಲ ಯಾರೋ ನೋಡಿದೆ ವಿಡಿಯೋದಲ್ಲಿ 100 ಕೋಟಿ ಕ್ರಾಸ್ ಕಲೆಕ್ಷನ್ ಮಾಡಿದೆ ಮ್ಯಾಕ್ಸ್ ಅಂತ ಆಗಿದ್ರು. ಐ ಥಿಂಕ್ ಆಗಿಲ್ಲ ಅನ್ಕೋತೆ. ಸದ್ಯದ ಮಟ್ಟಿಗೆ 30 ರಿಂದ 35 ಕೋಟಿ ರೇಂಜ್ ಅಲ್ಲಿ ಕೂಡ ಮ್ಯಾಕ್ಸ್ ಕೂಡ ಇದೆ. ಅದು ಒಳ್ಳೆ ಬೂಮ್ ಆಗ್ತಾ ಇದೆ. ಅಂದ್ರೆ ಫಸ್ಟ್ ಡೇ ಕೂಡ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಪ್ರಾಬಬಲಿ ಸೌತ್ ಆಡಿಯನ್ಸು ಕಿಟ್ಟ ಸುದೀಪ್ ಅವರು ಆಸ್ ಎ ಪ್ಯಾನ್ ಇಂಡಿಯಾ ಸ್ಟಾರ್, ಅಲ್ಲೂ ಕೂಡ ಸೌತ್ ಆಡಿಯನ್ಸ್ ಇಷ್ಟಪಟ್ಟಿದೆ ಅಂತ ಹೇಳ್ಬೋದು. ಒಟ್ಟಾರೆ ಮ್ಯಾಕ್ಸ್ ಬಂದ್ಬಿಟ್ಟು ಸ್ವಲ್ಪ ಕಲೆಕ್ಷನ್ ಅಲ್ಲಿ ಜಾಸ್ತಿ ಆಗಿದೆ. ಆಸ್ ಯೂಶುವಲ್ ಉಪೇಂದ್ರ ಸರ್ ಅವರದೇ ಕಂಟೆಂಟೇ ಬೇರೆ, ಸೈಕಾಲಜಿ ಕಂಟೆಂಟ್ ಮಾಡ್ತಾರೆ. ಬಟ್ ಮ್ಯಾಕ್ಸ್ ಆ ರೀತಿ ಅಲ್ಲ, ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಳ್ಳೆ ಟ್ವಿಸ್ಟ್ ಟರ್ನ್ ಇದೆ ಬಂದಿದೆ. ಆ ನಿಟ್ಟಿನಲ್ಲಿ ಎರಡು ಅಫಿಷಿಯಲ್ ರಿಪೋರ್ಟ್ಸ್ ಆಗಿದೆ. ಶೀಘ್ರದಲ್ಲೇ ಎರಡು ಕೂಡ 50 ಕೋಟಿ ಬಾಕ್ಸ್ ಆಫೀಸ್ ಕ್ಲಬ್ಗೆ ಸೇರುತ್ತೆ ಅಂತ ಸುದ್ದಿ ಬರ್ತಾ ಇದೆ. ನೋಡೋಣ ಬನ್ನಿ. ಕೆಲವರು 100 ಕೋಟಿ ಕ್ರಾಸ್ ಕಲೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ನಾನು ನೋಡಿರೋ ಪ್ರಕಾರ ಯಾವುದೇ ರಿಪೋರ್ಟ್ಸ್ ಅನ್ನು ಕೂಡ ಸುದ್ದಿ ಇಲ್ಲ. ಅರೌಂಡ್ ಈಗ ಕಂಪೇರ್ ಮಾಡಿದ್ರೆ ಮ್ಯಾಕ್ಸ್ ಸಿನಿಮಾ ಸ್ವಲ್ಪ ಲೀಡಲ್ ಇದೆ. ಲೇಟಾಗಿ ರಿಲೀಸ್ ಕೂಡ ಒಳ್ಳೆ ಕಲೆಕ್ಷನ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿ ಲೀಡಲ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಇದು ಇವತ್ತಿನ ವಿಡಿಯೋ.